ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಟಿ.ಎ. ನಾರಾಯಣಗೌಡ ಆದೇಶದ ಮೇರೆಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಂಜಯ ಸರ್ಕಲಲ್ಲಿ ಏನು ನಿನ್ನೆ CWRC ಏನು ಆದೇಶ ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಏನು ಪ್ರತಿದಿನ 3,500 ಕ್ಯೂಸೆಸ್ಸು 15 ದಿನಗಳ ಕಾಲ ಹರಿಸಬೇಕು, ಸುಮಾರು 4.5 TMC ನೀರು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ನೆನ್ನೆ ತಮಿಳುನಾಡರ ಏಜೆಂಟರ ರೀತಿ ಆದೇಶವನ್ನು ಮಾಡಿದೆ. ನಮಗೆ ಹಲವಾರು ವರ್ಷಗಳಿಂದ ಒಂದು ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ಏನು ಬರೀ CWRCಯಲ್ಲಿ ಬರೀ ತಮಿಳುನಾಡು ಅಧಿಕಾರಿಗಳು ರಾಜಕಾರಣಿಗಳು ಮಾತ್ರ ಸೇರಿದಾರಾ? ಕರ್ನಾಟಕದ ರಾಜಕಾರಣಿಗಳು ಕರ್ನಾಟಕ ಅಧಿಕಾರಿಗಳು ಯಾರೂ ಇಲ್ವಾ? ಹಲವಾರು ವರ್ಷಗಳಿಂದ ಯಾವಾಗ ಆದೇಶ ಬಂದ್ರೂ ಬರೀ ತಮಿಳುನಾಡು ಪರನೇ ಬರ್ತಾ ಇದೆ. ಇಲ್ಲಿಯ ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳೋದು ಯಾರಿಗೂ ಕಾಣ್ತಾ ಇಲ್ವಾ? ಇವತ್ತು ಕಾವೇರಿ ಕೊಳ್ಳದ ರೈತರು, ಅದರಲ್ಲೂ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಸಂಪೂರ್ಣ ಬರದಿಂದ ಒಣಗಿದೆ. ಸಂಪೂರ್ಣ ಈ ಅಚ್ಚುಕಟ್ಟು ಪ್ರದೇಶ ಗ್ರಾಮೀಣ ಪ್ರದೇಶಗಳು ಕುಡಿಯೋಕ್ಕೆ ನೀರಿಲ್ಲ, ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಇವತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ, ಅಧಿಕಾರಿಗಳಿಗೆ ಅರ್ಥ ಮಾಡಿಸಿ, ಅಲ್ಲಿಯನ್ನು ಸಮಿತಿಯವ್ರಿಗೆ CWRC ಸಮಿತಿಯವ್ರಿಗೆ ಅರ್ಥ ಮಾಡಿಸಿ, ಅವ್ರಿಗೆ ಅರ್ಥ ಮಾಡಿಸುವಂಥದ್ದನ್ನ ಇಲ್ಲಿಯ ರಾಜಕಾರಣಿಗಳು ಇಲ್ಲಿಯ ಅಧಿಕಾರಿಗಳು ಮಾಡಲಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಏನು ಮಾಡ್ತಾಯಿದ್ರು ಅಷ್ಟು ದಿನದಿಂದ? ಪ್ರತಿದಿನ ನೋಡ್ತಾ ಇದ್ದೀವಿ. ಅಲ್ಲೇ ಸುಮಾರು ಕಾವೇರಿ ಚಳುವಳಿ, ಕಾವೇರಿ ಇಲ್ಲಿ ರೈತರಿಗೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ ಅಂತೇಳಿ ಸುಮಾರು ಆಲ್ರೆಡಿ 1-1.5 ತಿಂಗಳಿಂದ ಹೋರಾಟಗಳು ನಿರಂತರ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ. ಅಂಥದ್ರಲ್ಲೂ ಸಹ, ಅಂಥ ಪರಿಸ್ಥಿತಿಯಲ್ಲೂ ಸಹ ಇವತ್ತು ಈ ಆದೇಶವನ್ನು ಕೊಡ್ತಾರೆ ಅಂತಂದರೆ ಎಲ್ಲಿಗೆ ಹೋಗಿ ನಿಂತಿದೆ ವ್ಯವಸ್ಥೆ? ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಕರ್ನಾಟಕದ ರಾಜ್ಯದ ಏನು ಮಾಡ್ತಾರೆ? ಈ ರಾಜ್ಯದ 28 ಸಂಸದರು ಏನು ಮಾಡ್ತಾ ಇದ್ದಾರೆ? ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಕಡುಬು ತಿಂತಾ ಇದ್ದಾರೆ. ಇವರು ಅಲ್ಲಿ ಹೇಳಿಕೆ ಕೊಡ್ಕೊಂಡು ಸರ್ಕಾರಿ ಸಾರ್ವಜನಿಕ ಹಣವನ್ನು ಲೂಟಿ ಹೊಡ್ಕೊಂಡು ಓಡಾಡೋದಲ್ಲ. ಮಂಡ್ಯ ಜಿಲ್ಲೆಯ ರೈತರ ಇವತ್ತು ಹಿತ ಕಾಯಬೇಕು, ಮಂಡ್ಯ ಜಿಲ್ಲೆ ರೈತ ಉಳಿಬೇಕು. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಕುಡಿಯುವಂಥ ಏನು ಕಾವೇರಿ ನೀರಿದೆ, ಬರೀ ಮಂಡ್ಯ ಜಿಲ್ಲೆ, ಮೈಸೂರು, ಮಂಡ್ಯ ಈ ಭಾಗದ ರೈತರಲ್ಲ. ಇವತ್ತು ಬೆಂಗಳೂರಲ್ಲಿ 1.5 ಕೋಟಿಗೂ ಹೆಚ್ಚು ಜನ ಕಾವೇರಿ ನೀರು ಕುಡಿತಿದ್ದಾರೆ. ಬೆಂಗಳೂರಲ್ಲಿ ಇರುವಂಥ ಜನ ದಂಗೆ ಹೇಳಬೇಕು. ಇವತ್ತೇನಾರ ತಮಿಳುನಾಡಿಗೆ ನೀರು ಹರಿಸಿದ್ರೆ ನಮ್ಮ ಇರೋದು 12 TMC ನೀರು. ಇವತ್ತೇನಾರ ನಮ್ಮ ನದಿ ಇರೋದು ಡ್ಯಾಮಲ್ಲಿ 12 TMC ನೀರಲ್ಲಿ ಕುಡಿಯೋಕ್ಕೆ 1 ತಿಂಗಳು 3 TMC ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 4 TMC ನೀರನ್ನು ಅವ್ರಿಗೆ ಹರಿಸಿದ್ರೆ ನಮ್ಗೆ ಉಳ್ಕೊಳ್ಳೋದು 4 TMC ನೀರು. ಮುಂದಿನ ಕತೆ ಏನು? ಮುಂದಿನ ಇವತ್ತು ಮಳೆ ಪ್ರತಿದಿನ ನೋಡ್ತಾ ಇದ್ದೀವಿ. ಎಲ್ಲೂ ನಮ್ಮ ಜಿಲ್ಲೆಯಲ್ಲಿ ಒಂದು ತೊಟ್ಟು ಹನಿ ಬೀಳ್ತಾ ಇಲ್ಲ, ಕಾವೇರಿ ಕೊಳ್ಳೋದಲ್ಲಿ ಎಲ್ಲೂ ಮಳೆ ಬರ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಏನಾದ್ರು ಸರ್ಕಾರ ಏನಾದ್ರು ನೀರು ಹರಿಸಿದ್ರೆ, ಈಗ ಆಲ್ರೆಡಿ ನೆನ್ನೆಯಿಂದ ಹೇಳ್ತಾ ಇದ್ದಾರೆ, ಅಲ್ಲಿ ಸುತ್ತಮುತ್ತ ರೈತರು ಹೇಳ್ತಾ ಇದ್ದಾರೆ ಸ್ವಲ್ಪ ನೀರು ಹಾಲೆ ಹರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀರು ಹರಿಸ್ತಾ ಇದ್ದಾರೆ ಅಂತ. ಏನಾರು ನೀರು ಹರಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ, ಕರ್ನಾಟಕ ರಾಷ್ಟ್ರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಬೃಹತ್ ಚಳುವಳಿಗೆ ರೆಡಿ ಆಯ್ತೀವಿ. ಮಂಡ್ಯ ಜಿಲ್ಲೆಯಲ್ಲಂತೂ ಸುಮ್ಮನೆ ಇಡೋದಿಲ್ಲ. ಕ್ಯಾರೆಸ್ ಮುತ್ಕೆ ಹಾಕೋದಿರ್ಬೋದು, ಬೃಹತ್ ಚಳುವಳಿಗೆ ಏನೇ ಬರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ ಬರೀ ಕಾವೇರಿ ನೀರು ಜೊತೆಗೆ 3 ತಾಲೂಕಿಗೆ ಎಮ್ಮೆ ನೀರು ಹರಿಬೇಕು. ಕೇರ್ಪಡೆ ಇರ್ಬೋದು, ಪಾಂಡುಪುರ ಇರ್ಬೋದು, ನಾಮಂಗಲ ಇರ್ಬೋದು, ಅಲ್ಲೂ ಸಹ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಅಲ್ಲೂ ಸಹ ದನಕರುಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಈ ವ್ಯವಸ್ಥೆ ಆಗಿದೆ. ಕೂಡಲೇ ಏನಾದ್ರು ರಾಜ್ಯ ಸರ್ಕಾರ ಎಚ್ಚರಿಕೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನೀರು ಹರಿಸ್ಬಾರ್ದು. ನಾಲೆಗಳಿಗೆ ಇರುವಂಥದ್ದನ್ನ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ನಾವು ಕರ್ನಾಟಕ ರಾಷ್ಟ್ರದಿಂದ ಇವತ್ತು ಚಳುವಳಿಯನ್ನು ಮಾಡ್ತಾ ಇರೋದು.